ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ಸಪ್ತಮಿ ತಿಥಿ, ಕೃತಿಕಾ ನಕ್ಷತ್ರ, ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್, ಕೈ ಮಾಡಿದ್ರ ಶಾಸಕರು. ಲಾಠಿ ಚಾರ್ಜ್ ನಡೆದಿಲ್ಲ ಎಂದು ಡಿಸಿ ಮತ್ತು ಎಸ್ಪಿ ಹೇಳಿಕೆ. ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಎಸೆದರೆ ಅವರ ಮನೆ ಮೇಲೆ ಜೆಸಿಬಿ. ಮಸೀದಿಯಿಂದ ಒಂದು ಕಲ್ಲು ಬೀಳದಂಗೆ ಮಾಡ್ತೀವಿ ಎಂದ ಯತ್ನಾಳ್. ರಾಮನ ಹೆಸರು ಕೇಳಿದರೆ ಕಾಂಗ್ರೆಸ್ ನಾಯಕರಿಗೆ ಮೈಯೆಲ್ಲ ಉರಿಯುತ್ತೆ. ಮೋದಿ ಅವರು ಒಂದೇ ಒಂದು ಸಣ್ಣ ಸಂಸ್ಥೆಗೆ ತಮ್ಮ ಹೆಸರು ಇಟ್ಟಿಲ್ಲ ಎಂದು ಕಾಂಗ್ರೆಸ್ ಅನ್ನು ಟೀಕಿಸಿದ ಡಾ ಕೆ ಸುಧಾಕರ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ತಂಬಾಕು ಮಾರುಕಟ್ಟೆಯಲ್ಲಿ ಲಂಚದ ಆರೋಪ ಕೇಳಿಬಂದಿದೆ. ತಂಬಾಕು ಗುಣಮಟ್ಟ ಪರಿಶೀಲನೆ ಹಾಗೂ ಹರಾಜು ಪ್ರಕ್ರಿಯೆ ನಡೆಸಲು ರೈತರಿಂದ ಅನಧಿಕೃತವಾಗಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ರೈತರು ದೂರಿದ್ದಾರೆ. ತಂಬಾಕು ಮಾರಾಟಕ್ಕೆ ಲಂಚದ ಬೇಡಿಕೆ ಇಟ್ಟಿರುವುದಾಗಿ ಹೇಳಲಾಗಿದ್ದು, ರೈತೊಬ್ಬರು ಹಣ ನೀಡುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮಧ್ಯವರ್ತಿಗಳು ಮತ್ತು ಕೆಲ ಕಂಪನಿ ಸಿಬ್ಬಂದಿಗಳ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟವರನ್ನು ತಕ್ಷಣ ವಜಾಗೊಳಿಸಿ ಪಾರದರ್ಶಕ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಪ್ರಕರಣ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವ ನಿರೀಕ್ಷೆಯಿದೆ. ಮೈಸೂರಿನಲ್ಲಿ ಕಟ್ಟಡ ಕಾರ್ಮಿಕರು ವಿವಿಧ ಬೇಡಿಕೆಗಳಿಗಾಗಿ ಪ್ರತಿಭಟನೆ ನಡೆಸಿದರು. ಕಟ್ಟಡಕ್ಕೆ ಸೇಫ್ಟಿ ಇರುತ್ತೆ, ಆದರೆ ಕಟ್ಟಡ ಕಟ್ಟೋ ನಮ್ಗೆಲ್ಲಿದೆ ಸೇಫ್ಟಿ ಎಂದು ಪ್ರಶ್ನಿಸಿದ ಕಾರ್ಮಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ನೀಡಬೇಕಾದ ಮೂಲ ಸೌಲಭ್ಯಗಳು, ಭದ್ರತಾ ಉಪಕರಣಗಳು ಹಾಗೂ ಕಲ್ಯಾಣ ಯೋಜನೆಗಳ ಪ್ರಯೋಜನ ಸರಿಯಾಗಿ ಸಿಗುತ್ತಿಲ್ಲ ಎಂದು ಆರೋಪಿಸಿದರು. ಅಪಘಾತ ಸಂದರ್ಭಗಳಲ್ಲಿ ಪರಿಹಾರ, ಆರೋಗ್ಯ ಭದ್ರತೆ ಮತ್ತು ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿದರು. ನೋಂದಾಯಿತ ಕಾರ್ಮಿಕರಿಗೂ ಸೌಲಭ್ಯ ತಲುಪದಿರುವುದನ್ನು ಖಂಡಿಸಿದ ಪ್ರತಿಭಟನಾಕಾರರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ಯಾಕಂದ್ರೆ ಕಾರ್ಮಿಕರು ನಾವು ಒಂದು 25-27 ವರ್ಷ ಆಯ್ತು ಕೆಲಸಕ್ಕೆ ಬಂದು. ನಾನು ತುಂಬಾ ದಿನಗಳಿಂದ ಲೇಬರ್ ಕಾರ್ಡು ಇರಲಿಲ್ಲ ನನ್ನ ಹತ್ರ. ನಮ್ಮ ಅರ್ಸು ಸರ್ ಸಾಹೇಬ್ರೆ ಮಾಡಿಸ್ಕೊಟ್ರು. ಯಾಕಂದ್ರೆ ಇದರಿಂದ ಏನ್ ಸಿಗುತ್ತಾ ಅಂತ ಸವಲತ್ತುಗಳನ್ನ ಗೊತ್ತಿರ್ಲಿಲ್ಲ ನಮ್ಗಳಿಗೆ. ಆಗ ಸಿಕ್ಕಿದಾಗ ನಾನು ಕಾಲಾವಧಿಯಿಂದ ಬಿದ್ದಿದ್ದಿ. ಅದಕ್ಕೆ ತಕ್ಕಂತ ಸೇಫ್ಟಿಗಳು ಯಾವ್ದು ಕೊಡ್ತೇ ಇಲ್ಲ. ಕರ್ಕೊಂಡು ಕಾಂಟ್ರಾಕ್ಟ್ ಆಗ್ಬೋದು, ಮತ್ತೆ ಮನೆಯವ್ರು ಆಗ್ಬೋದು, ಸೇಫ್ಟಿಗಳನ್ನ ಕೊಡಲ್ಲ ನಮ್ಗೆ. ಎಲೆಕ್ಟ್ರಿಕನರು ಆಗ್ಬೋದು, ಬಾರ್ ಬೆಂಡಿಂಗ್ ಆಗ್ಬೋದು, ಕಟ್ಟಡ ಕಾರ್ಮಿಕರು ಅಂದ್ರೆ ಕಲ್ಲೊಡೆಯವರಿಂದ ನಾವೆಲ್ಲ ಒಂದೇ. ಹಂಗಿರೋದ್ರಿಂದ ನಮ್ಮ ಸೇಫ್ಟಿಗಳನ್ನ ಕೊಡಲ್ಲ. ಏನೋ ಮಾಡೇ ಮೆತ್ಬಿಡೆ ಅಂತಾರೆ. ಅಲ್ಲಿಂದ ಬಿದ್ದಂತ ಸಂದರ್ಭದಲ್ಲಿ ಅವ್ರೆಲ್ಲ ಹೋಗ್ತಾರೆ, ಏನೋ ಮಾಡಿರ್ತಾರೆ. ಬಿದ್ದಿದ್ರಲ್ಲಿ ನಾನು ಒಬ್ಬ ಬಿದ್ದಿರೋದು, ಬೇರೆ ಯಾರು ಅಲ್ಲ. ಆ ಟೈಮಲ್ಲಿ ಏನೋ ಮಾಡಿ 30,000 ಕೆಲಸಗಳನ್ನ ಮಾಡ್ತಾರೆ. ಮತ್ತೆ ಕಾಂಟ್ರಾಕ್ಟ್ ಕೆಲಸ ಒಪ್ಪಿಸ್ತಾರೆ ನಮ್ಗ. ಅದ್ರಲ್ಲೂ ನೋವನ್ನ ಅನುಭವಿಸಿರೋ ನಾನು. ಆಗ ನೋವನ್ನ ಅನುಭವಿಸ್ಯಾರ ಏನ್ ಮಾಡ್ತಾರೆ, ಏನೋ ಮಾಡ ಅಂತ ಅಗ್ರಿಮೆಂಟ್ ಮಾಡಕ್ ಹೋದ್ರೆ ಕಾರ್ಮಿಕರು ಬಡಸ್ತನಕ್ಕೋಸ್ಕರ ಅಗ್ರಿಮೆಂಟ್ ಎದುರ್ತಾರೆ. ಆ ಅಗ್ರಿಮೆಂಟ್ ಎದುರಿರೋ ಕಾರಣಕ್ಕೋಸ್ಕರ ಅಗ್ರಿಮೆಂಟ್ ಮಾಡಲ್ಲ. ಅಲ್ಪ ಸ್ವಲ್ಪ ದುಡ್ಡು ಫೋನ್ ಪೇ, ಗೂಗಲ್ ಪೇ ಮಾಡಿರ್ತಾರ. ಫುಲ್ ಪೇಮೆಂಟ್ ಬಂತು ಅಂದ್ಬಿಟ್ಟು ಆಗ ಕಾರ್ಮಿಕರನ್ನ ಕಾಂಟ್ರಾಕ್ಟ್ ಗಳಂತೂ ಸಂಪೂರ್ಣ ಖುಷಿಗೊಳಿಸ್ತಾವ್ರ. ಅವರು ಪೇಮೆಂಟ್ ಕರೆಕ್ಟ್ ಆಗಿ ಕೊಟ್ರೆ, ಅವರು ಬಿಲ್ಡಿಂಗ್ ಫೈನರ್ ಕೊಟ್ಟಿ ಮಾಡು. ಕೆಲವಾರು ರೆಕಾರ್ಡ್ಗಳಿವೆ ನನ್ನ ಹತ್ರ. ಮಾಡು ಅಂದಿರ್ತಾರ, ಆಮೇಲೆ ಎಲ್ಲೋ ಹೋಗಿರ್ತಾರ. ದೊಡ್ಡವ್ರು ಇಟ್ಕೋತಾರ, ಏನೋ ಕೆಲಸ ಮುಗಿಸ್ಕೊಂಡ್ ಬಿಲ್ ಮಾಡಿಸ್ಕೊಂಡ್ ಪಾಸ್ ಆಗೋಯ್ತಾರ. ಆ ರೀತಿಗಳು ನಮ್ ಕಟ್ಟಡ ಕಾರ್ಮಿಕರಿಗೆ ಆಗಬಾರ್ದು. ಅವ್ರ ವೇತನ ಏನ್ ಮಾತಾಡಿರ್ತಾರ, ಅವ್ರ ನಿಗದಿತ ಕೂಲಿ ಏನಿದೆ ಅದನ್ನ ನೇರವಾಗಿ ನಮ್ ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ಅದನ್ನ ಅವ್ರಿಗೆ ಕೊಡ್ಸಕ್ ಕೆಲಸಗಳನ್ನ ಮಾಡ್ಬೇಕು. ಹೌದು ಸರ್. ಯಾಕೆ ದೊಡ್ಡ ಆಫೀಸ್ಲಿ ಸೇಫ್ಟಿ ಬೆಲ್ಟ್ ಬರ್ತಕ್ಕಂಥ ಬಿಹಾರಿಗಳಿಗೆ ಇನ್ನೊಬ್ರಿಗೆ ಮಾತ್ರ ಸೇಫ್ಟಿ ಬೆಲ್ಟ್ ಇರ್ತಾವ. ನಾವು ಕರ್ನಾಟಕದಲ್ಲಿ ಮಾಡ್ತಕ್ಕಂಥವ್ರಿಗೆ ಯಾವ್ದಾದ್ರು ಸೇಫ್ಟಿ ಬೆಲ್ಟ್ ಹಾಕ ವರ್ಕ್ ಮಾಡೋರಿದ್ರೆ, ಫ್ಯಾಕ್ಟ್ರಿ ಇಂಡಸ್ಟ್ರಿ ಏರಿಯಾದಲ್ಲಿ ಸೇಫ್ಟಿ ಇದೆ. ಓನ್ ಮಾಡೋ ಕೆಲಸದಲ್ಲಿ ಯಾವ್ದು ಸೇಫ್ಟಿ ಇರಲ್ಲ, ಸೇಫ್ಟಿ ಬೆಲ್ಟ್ ಇರಲ್ಲ. ಆ ಸೇಫ್ಟಿಗಳನ್ನ ಕೊಡಲ್ಲ. ಏನೋ ಮಾಡ್ಬಿಡ್ರಿ ಹೋಗ್ರಿ ಅಂದ್ಬಿಟ್ಟು ಹೋಗಿರ್ತಾರೆ. ಕಾಂಟ್ರಾಕ್ಟ್ ಬೇಸಿಕ್ನವರು ಕೂಡ ಅಷ್ಟೇ. ಕಾಂಟ್ರಾಕ್ಟ್ ತಕ್ಕ ಟೆಂಡರ್ ತಕ್ಕ ಒಂದ್ 60 ಲಕ್ಷನ 70 ಲಕ್ಷನ ಕಾಂಟ್ರಾಕ್ಟ್ ತಕ್ಕ ಮಾಡೋರು ಕೂಡ ಸೇಫ್ಟಿ ಕೊಡಲ್ಲ ಅವ್ರಿಗೆ. ಏನೋ ಕಟ್ಕೊಂಡ್ ಮಾಡ್ಬಿಡಿ ಅಂತ ಹೇಳಿರ್ತಾರೆ. ಆ ಕ್ಷಣದಲ್ಲಿ ಅವ್ನು ಬಿದ್ದಿರ್ತಾನೆ, ಏನೋ ಆಗಿರ್ತ, ಏನೋ ಮಾಡ್ಬಿಡ. ನಾವು ಯಾರ ಕೆಲಸ 15 ವರ್ಷದಿಂದ ಬೇರೆ ಕೆಲಸ ಮಾಡ್ತೀವಿ. ನಮ್ಗೆ ಕರೆಕ್ಟ್ ಆಗಿ ಒಂದು ಸರ್ಕಾರದ ಸವಲತ್ತುಗಳು ಸಿಗ್ತಾ ಇಲ್ಲ. ಇರೋ ಸವಲತ್ತುಗಳನ್ನ ಕ್ಯಾನ್ಸಲ್ ಮಾಡ್ತಾವ್ರೆ. ಆ ಇರೋ ಸವಲತ್ತುಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡು ನಮ್ಮಂಥ ಕಾರ್ಮಿಕರುಗಳು ಏನು ಜೀವನ ಮಾಡೋದು? ಅವ್ರೀಗ ನಮಗೆ ವರ್ಷಕ್ಕೆ ತಿಂಗಳಿಗೆ 3,000 ಇದು ಕೊಡ್ತಾ ಇದ್ದಾರೆ, ಪೆನ್ಷನ್ ಕೊಡ್ತಾ ಇದ್ದಾರೆ. ನಮ್ಗೆ 6,000 ಪೆನ್ಷನ್ ಬೇಕು. ಮತ್ತು ನಮ್ಗೆ ಇದಕ್ಕೆಲ್ಲ ಆಗಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರ ಸಮ್ಮುಖದಲ್ಲಿ ಮತ್ತು ನಮ್ಮ ಅಧ್ಯಕ್ಷರ ನಿಮ್ಮ ಕೆಲಸದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ನೀವೇನು ಫೇಸ್ ಮಾಡ್ತಾ ಇದ್ದೀರಾ? ಈ ನಮ್ಮ ಕೆಲಸಗಳಲ್ಲಿ ಸರ್ ಈಗ ಕರೆಕ್ಟಾಗಿ ನಮಗೆ ಕೆಲಸ ಸಿಗ್ತಿಲ್ಲ. ಕೆಲಸ ಸಿಕ್ಕಿದ್ರೂ ನಮಗೆ ಈಗ ಸರ್ಕಾರದಿಂದ ಈಗ ನಮ್ಗೆ ಕಾರ್ಡ್ ಮಾಡಿಸ್ಬೇಕು ಅಂದರೆ ಒಂದೊಂದು ಇದು ಮಾಡ್ಕೊಂಡು ಅಲ್ಲಿ ಓಡಾಡಬೇಕು. ಮತ್ತು ನಮ್ಮ ಒಂದು ಸಂಘ ಸಂಸ್ಥೆಗಳಿಗೆ ಒಂದು ಇದಿಲ್ಲ, ಒಂದು ಭದ್ರತೆ ಇಲ್ಲ. ಅದಕ್ಕಾಗಿ ನಾವು ಇದನ್ನ ಹೋರಾಟ ಮಾಡ್ತೀವಿ. ಹೌದು ಸರ್, ನಾವು ತುಂಬ ಎತ್ತರದಿಂದ ಕೆಲಸ ಮಾಡ್ತೀವಿ. ಮತ್ತು ನಮಗೆ ಸೇಫ್ಟಿಗಳಿರಕ್ಕಿಲ್ಲ. ನಮಗೆ ಸೇಫ್ಟಿಯಿಂದ ಸರ್ಕಾರದಿಂದ ಏನೇನು ಸವಲತ್ತು ಬರ್ತವೆ, ಸವಲತ್ತುಗಳು ಕೊಡಬೇಕು. ಈಗ ಹಾಸನದ ಪ್ರಮುಖ ಸುದ್ದಿಗಳು.
ಹಾಸನ ತಾಲೂಕಿನ ಹಾಸನ ಕಸಬಾ ಹೋಬಳಿ ವ್ಯಾಪ್ತಿಯ ಎರೆಬರೆ ಕಾವಲು ಗ್ರಾಮದಲ್ಲಿ ಸ್ಮಶಾನ ಜಾಗದಲ್ಲಿ ಕಲ್ಲುಗಣಿಗಾರಿಕೆ ನಡೆಯುತ್ತಿದೆ ಎಂಬ ಆರೋಪ. ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ವೆ ನಂಬರ್ 83ರಲ್ಲಿ ಒಟ್ಟು 5 ಎಕರೆ 20 ಗುಂಟೆ ಪ್ರದೇಶವಿದ್ದು ಅದರಲ್ಲಿ ಸ್ಮಶಾನ ಜಾಗವೂ ಸೇರಿದೆ ಎಂದು ತಿಳಿದುಬಂದಿದೆ. ನಿಂಗೇಗೌಡ ಬಿನ್ ಶಾಂತೇಗೌಡ ಅವರು ಸರ್ಕಾರದ ಅನುಮತಿ ಪಡೆದು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಎನ್ನಲಾಗಿದ್ದರೂ ಸಾರ್ವಜನಿಕ ಸ್ಮಶಾನ ಜಾಗದಲ್ಲಿ ಯಾವುದೇ ಗಣಿಗಾರಿಕೆ ಕಾನೂನುಬಾಹಿರ ಎಂದು ಗ್ರಾಮಸ್ಥರು ವಾದಿಸಿದ್ದಾರೆ. ತಕ್ಷಣ ಗಣಿಗಾರಿಕೆ ನಿಲ್ಲಿಸಿ ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ನಮ್ಮೂರಲ್ಲಿ ಈಗ ಸ್ಮಶಾನ ಜಾಗ 4 ಎಕರೆ ಮತ್ತು 5 ಗುಂಟೆ ಮೇಲ್ಗಡೆ ಜಾಗ ಇದೆ. ಆ ಜಾಗದಲ್ಲಿ ಆಲ್ರೆಡಿ ಈಗ ಏನು ರುದ್ರಭೂಮಿ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಈಗ ಏನು ಮಾಡಿದ್ದಾರೆ, ಗಣಿಗಾರಿಕೆ ಅವರು ಮತ್ತೆ ಪರ್ಮಿಷನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅಲ್ಲಿ ಏನು ಮಾಡೋ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಾರಣದಲ್ಲಿ ಅಲ್ಲೇನಾಗುತ್ತೆ ಅಂದರೆ, ಈಗ ಸ್ಮಶಾನ ಜಾಗ ಆಲ್ರೆಡಿ ಇರೋದ್ರಿಂದ ಈಗ ಅಲ್ಲಿ ರೋಡ್ ಇದೆ ಅಲ್ವಾ, ರೋಡಿಂದ ಈ ಕಡೆ ಆದರೆ ನಾವು ಸ್ಮಶಾನ ಜಾಗಕ್ಕೆ ಯಾವ ಕಡೆಯಿಂದ ಹೋಗಬೇಕಾಗುತ್ತೆ. ಅವರು ಬ್ಲಾಸ್ಟ್ ಎಲ್ಲ ಮಾಡಿದ್ರೆ ಸ್ಮಶಾನಕ್ಕೆ ಹೋಗೋದಕ್ಕೆ ಜಾಗ ಇರಲ್ಲ. ಅಕ್ಕಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಅದು ಗ್ರಾಮಕ್ಕೂ ಕೂಡ ಉಳಿಯುತ್ತೆ. ಇದರಿಂದ ಈಗೇನು ಪರ್ಮಿಷನ್ ಕೊಟ್ಟಿದ್ದಾರೋ ಅದು ರದ್ದು ಮಾಡಿದ್ರೆ ಆದ್ದರಿಂದ ಈಗ ಅಕ್ಕಪಕ್ಕದಲ್ಲಿ ಸ್ವಲ್ಪ ಜಾಗ ಉಳಿದಿದೆ, ಅದು ಕೂಡ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿರೋದು. ಆಮೇಲೆ ಬ್ಲಾಸ್ಟ್ ಅದು ಅವ್ರು ಮಾಡ್ಕೊಳ್ಳಿ, ಫಸ್ಟಿಂದನೂ ಮಾಡ್ತಿರೋದ್ರಿಂದ ನಾವು ಯಾರನ್ನೂ ಪ್ರಶ್ನೆ ಮಾಡಿ ಕೇಳ್ತಾ ಇಲ್ಲ. ಈಗೇನು ಕೇಳ್ತಾ ಇದ್ದೀವಿ ಅಂತಂದರೆ, ಒಂದು ಊರಿದೆ ಅಂದಮೇಲೆ ಈಗ ಜಮೀನಿದ್ದವರು ಜಮೀನಲ್ಲಿ ಹಾಕೊಳ್ಬೋದು. ಈಗ ಸಣ್ಣ ಪುಟ್ಟ ಮನೆಗಳಿದ್ದಾವೆ, ಈಗ ಗುಡಿಸ್ಲಲ್ಲಿರ್ತಾರೆ, ಅವ್ರು ಎಲ್ಲ ಹಾಕಬೇಕು, ಮನೆ ಮುಂದೆ ಜಾಗನೂ ಇಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಮಗೆ ರುದ್ರಭೂಮಿನ ಮತ್ತು ಅಕ್ಕಪಕ್ಕದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮನೆಗಳಿದ್ದಾವೆ, ಅಲ್ಲಿ ಅವಕಾಶ ಕೊಟ್ಟರೆ ಮನೆಗಳಿಗೆ ಆಮೇಲೆ ಸಣ್ಣ ಪುಟ್ಟ ಹಕ್ಕುಪತ್ರಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾವು 98ರಲ್ಲೇ ಮಾಡಿರೋದ್ರಿಂದ ಫಸ್ಟಿಂದನೂ ಇವರು ಬ್ಲಾಸ್ಟ್ ಮಾಡ್ತಾನೆ ಇದ್ದಾರೆ. ಆಯಿತಾ, ಅದಕ್ಕೆ ನಾವು ಏನೂ ಕೇಳೋಕ್ಕೆ ಹೋಗಿಲ್ಲ, ಅದು ಅವ್ರು ಮಾಡ್ಕೊಳ್ಳಿ. ಅವಾಗ ಏನಂದರೆ ಊರುಗಳಿಗೆ ತೊಂದರೆ ಆಗ್ತಾ ಇರಲಿಲ್ಲ. ಈಗ ಸ್ಮಶಾನದ ಫಸ್ಟಿಗೆ ಇಲ್ಲಿ ಏನು ಸ್ಮಶಾನದ ಜಾಗನೇ ಆಗಿದ್ರು ಕೂಡ ನಮಗೆ ಅನುಮತಿ ಕೊಟ್ಟಿರಲಿಲ್ಲ. ಇವಾಗ ಅನುಮತಿ ಆಗಿದೆ, ಸರ್ವೆನೂ ಆಗಿದೆ. ಸರ್ವೆ ಆಗಿ ಪಾಯಿಂಟ್ ಮಾಡಿ ಹೋದ ನಂತರನೂ ಈಗ ಇವರು ಅಪ್ರೂವಲ್ ಕೊಟ್ಟಂದ್ರೆ ಈಗ ಸ್ಮಶಾನ ಜಾಗದಲ್ಲೇ ಗಣಿಗಾರಿಕೆ ಮಾಡೋದ್ರಿಂದ ನಮಗೆ ಓಡಾಡೋದಕ್ಕೆ ದಾರಿ ಇಲ್ಲ. ಅಲ್ಲಿ ಇರೋದೇ ಸ್ವಲ್ಪ ದಾರಿ, ಅದು ಓಡಾಡೋಕ್ಕೆ ದಾರಿನೂ ಇರಲ್ಲ. ಅಕ್ಕಪಕ್ಕಕ್ಕೆ ಏನು 100 ಮೀಟ್ರಿಂದ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಬರೀ 100 ಮೀಟ್ರಿಂದ ಅವಕಾಶ ಇದೆ. 100 ಮೀಟ್ರಿಂದ ಯಾವುದೇ ಗಣಿಗಾರಿಕೆ ಮಾಡ್ಬೋದು ಅಂತ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ ಅಕ್ಕಪಕ್ಕಕ್ಕೆ ಸಣ್ಣ ಮನೆಗಳಿರ್ತವೆ. ಈಗ ಯಾರು ಈಗ ಬಡವರು ಅಲ್ಲಿರೋರು ಎಲ್ಲರೂ ಪ್ರತಿಯೊಬ್ಬರು ಬಡವರೇ ಹೊರತು ಯಾರು ಶ್ರೀಮಂತರು ಯಾರೂ ಇಲ್ಲ. ಆ ಕಾರಣಕ್ಕೆ ಏನಾಗುತ್ತೆ, ಚಿಕ್ಕ ಪುಟ್ಟ ಮನೆಗಳಿರೋದ್ರಿಂದ ಅದ್ರ ಮೇಲೂ ಪರಿಣಾಮ ಬೀರುತ್ತೆ. ಈಗ ಅಲ್ಲಿ ಅಕ್ಕಪಕ್ಕ ಈಗ ಅವರು ಅವಕಾಶ ಮಾಡಿಕೊಟ್ರೆ ಈಗ ಅಕ್ಕಪಕ್ಕಕ್ಕೆ ಒಂಚೂರು ಜಾಗ ಉಳಿಯುತ್ತೆ. ಆ ಜಾಗ ಉಳಿಯೋದ್ರಿಂದ ಗ್ರಾಮಕ್ಕೂ ಒಳ್ಳೆಯದಾಗುತ್ತೆ. ಇದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿರೋದು. ಇದನ್ನು ಮಾಡಿಕೊಟ್ರೆ ನಿಮಗೆ ತುಂಬ ಉಪಕಾರ ಆಗುತ್ತೆ ಅಂತ ಕೇಳ್ಕೊಳ್ತೀವಿ. ಹಾಸನ ನಗರದ ಕೈಗಾರಿಕಾ ಪ್ರದೇಶದಲ್ಲಿ ಬುಲೆಟ್ ಬೈಕ್ ಅವಘಡ ಸಂಭವಿಸಿ ಓರ್ವ ಯುವತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 23 ವರ್ಷದ ಪ್ರಿಯಾ ಸತ್ಯಮಂಗಲ ಬಡಾವಣೆಯ ನಿವಾಸಿ. ಜಾಲಿ ರೈಡ್ ವೇಳೆ ಹಂಪ್ಸ್ ಗಮನಿಸದೆ ಬೈಕ್ ನಿಯಂತ್ರಣ ತಪ್ಪಿ ರಸ್ತೆ ಮೇಲೆ ಬಿದ್ದ ಪರಿಣಾಮ ಸಾವನ್ನಪ್ಪಿದರು. ಮತ್ತೋರ್ವ ಯುವತಿ 24 ವರ್ಷದ ಸ್ವಾತಿ ಗಂಭೀರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತದ ಸಮಯದಲ್ಲಿ ಇಬ್ಬರೂ ಹೆಲ್ಮೆಟ್ ಧರಿಸಿರಲಿಲ್ಲ ಎನ್ನಲಾಗಿದೆ. ಪ್ರಿಯಾ ಖಾಸಗಿ ಕಾಲೇಜಿನ ಎಂಸಿಯ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾಗಿದ್ದು ಸ್ವಾತಿ ಇತ್ತೀಚೆಗೆ ವಿವಾಹವಾಗಿದ್ದರು. ಘಟನೆ ಕುರಿತು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ತಾಲೂಕಿನ ಪುರ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾದ ಘಟನೆ ಆತಂಕ ಸೃಷ್ಟಿಸಿದೆ. ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಹೊಸಪೇಟೆ ಮೂಲದ 38 ವರ್ಷದ ಬೋರಮ್ಮ ನಾಗಲಿಂಗಪ್ಪ ಮೇಲೆ ಕಾಡಾನೆ ಏಕಾಏಕಿ ದಾಳಿ ನಡೆಸಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇದೇ ಪ್ರದೇಶದಲ್ಲಿ ಒಂದೇ ವಾರದಲ್ಲಿ ಇದು 2ನೇ ದುರಂತವಾಗಿದ್ದು ಮೊನ್ನೆ ಯಲ್ಲಪ್ಪ ಎಂಬುವರು ಕಾಡಾನೆ ದಾಳಿಗೆ ಬಲಿಯಾಗಿದ್ದರು. ಕಡಬಗೆರೆಯ ರಾಜ್ಯ ಹೆದ್ದಾರಿಯಲ್ಲಿ ಮೃತದೇಹ ಇಟ್ಟು ಗ್ರಾಮಸ್ಥರು ಅರಣ್ಯ ಇಲಾಖೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ನ್ಯಾಯ ಕೇಳಿದ ರೈತರಿಗೆ ಲಾಠಿ ಚಾರ್ಜ್ ನಡೆಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಘಟನೆ ಖಂಡಿಸಿ ಶೃಂಗೇರಿ ತಾಲೂಕು ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ. ಕಾಡಾನೆ ಸೆರೆಗೆ ಕಾರ್ಯಾಚರಣೆ ನಡೆಯುತ್ತಿದ್ದರೂ ಮತ್ತೊಂದು ಬಲಿ ಪಡೆದಿರುವುದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಿಸಿದೆ. ಲಾಠಿ ಚಾರ್ಜ್ ಅನ್ನ ಮಾಡ್ತಿರುವಂಥದ್ದು ಯಾರು ಪ್ರತಿಭಟನೆ ಮಾಡ್ತಿದ್ರು, ಯಾರು ಆಕ್ರೋಶವನ್ನು
ವ್ಯಕ್ತಪಡಿಸ್ತಾ ಇದ್ರು, ಯಾರು ನ್ಯಾಯವನ್ನ ಕೇಳ್ತಿದ್ರು ಅಂತವರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಿರುವಂತದ್ದು. ಹಾಗಾಗಿ ಇದಕ್ಕೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗ ಕಾಕಿ ಪ್ರಹಾರ ನಡೀತಾ ಇದೆ. ಯಾರು ನ್ಯಾಯವನ್ನ ಕೇಳ್ಕೊಂಡು ಬೀದಿಗೆ ಇಳಿದಿದ್ರು ಅಂತವರ ಮೇಲೆ ಕಾಕಿ ದಬ್ಬಾಳಿಕೆಯನ್ನ ಮಾಡ್ತಿರುವಂತದ್ದು, ದರ್ಪವನ್ನ ತೋರುತ್ತಿರುವಂತದ್ದು, ಲಾಠಿ ಏಟನ್ನ ಬೀಸ್ತಾ ಇರುವಂತದ್ದು. ಸೊ ಹಾಗಾಗಿ ಇನ್ನು ಮುಂದೆ ನಾವು ಈ ಒಂದು ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂತೇಳಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ದಾಳಿ ಪ್ರಕರಣದ ಹಿನ್ನೆಲೆಯಲ್ಲಿ ನಡೆದ ಪ್ರತಿಭಟನೆ ತೀವ್ರವಾಗುವುದಕ್ಕೆ ಕಾರಣವಾಗಿದೆ. ನ್ಯಾಯ ಕೇಳಿದ ರೈತರಿಗೆ ಲಾಠಿ ಚಾರ್ಜ್ ನಡೆಸಲಾಗಿದೆ. ಲಾಠಿ ಚಾರ್ಜ್ ನಡೆದಿಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ಹಾಗೂ ಜಿಲ್ಲಾಧಿಕಾರಿ ನಾಗರಾಜ್ ಎನ್ಎಂ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದೆಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಪ್ರತಿಭಟನಾಕಾರರೊಂದಿಗೆ ತಳ್ಳಾಟ ನಡೆಸಿದಂತೆ ಕಾಣುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ನಡುವೆ ಕಲ್ಲು ತೂರಾಟ ಮತ್ತು ರಸ್ತೆ ತಡೆ ನಡೆಸಿದ ಆರೋಪದಡಿ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ಗಳು ದಾಖಲಾಗಿದ್ದು 29 ಜನರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಲಾಗಿದೆ. ರೈತರ ಮೇಲೆ ದಬ್ಬಾಳಿಕೆ ನಡೆಸಲಾಗಿದೆ ಎಂಬ ಆರೋಪವು ಮುಂದುವರೆದಿದೆ. ಇನ್ನು ಜಿಲ್ಲೆಯ ರಾಜಕೀಯ ವಾತಾವರಣ ಮತ್ತಷ್ಟು ಕಾವೇರಿದೆ. ಶಾಸಕರ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ತೀವ್ರ ವಾಗ್ದಾಳಿ ನಡೆಸಿದ್ದು, ರಾಜೇಗೌಡ್ರೆ ನೀವು ಶಾಸಕನಾಗಿ ಕಾಣ್ತಿಲ್ಲ, ಕೊಲೆಗಡುಕನಾಗಿ ಕಾಡ್ತಾ ಇದ್ದೀರಿ ಎಂದು ಆರೋಪಿಸಿದ್ದಾರೆ. ಇದೇ ವಿಚಾರವಾಗಿ ಬಿಜೆಪಿ ಮುಖಂಡ ಸುಧಾಕರ್ ಶೆಟ್ಟಿಯು ಶಾಸಕರ ವಿರುದ್ಧ ಟೀಕೆ ಮಾಡಿ ಜನರ ಆಕ್ರೋಶಕ್ಕೆ ಕಾರಣವಾದ ವರ್ತನೆ ಕುರಿತು ಸಾರ್ವಜನಿಕರಿಗೆ ಉತ್ತರಿಸಬೇಕು ಎಂದಿದ್ದಾರೆ. ಲಾಠಿ ಏನಾಯ್ತು ಅಂತ ಕೆಲಸವನ್ನ ಯಾವ ಕಾರಣ ಜಿಲ್ಲಾಡಳಿತದ ವೈಫಲ್ಯ ಅಂತಲ್ಲ ನೋಡಿ, ಪ್ರತಿಭಟನಾಕಾರರಿಗೆ ನಾವೇ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಮಾಡಿ ಅಂತ ಅವಕಾಶ ಮಾಡ್ಕೊಡ್ತೀವಿ. ಪದೇ ಪದೇ ಹೇಳ್ತಾರೆ. ಓಕೆ, ಸೊ ಅದಕ್ಕೊಂದು ಲಿಮಿಟ್ ಇದೆ, ನಿಮ್ಗೆ ಗೊತ್ತಿದೆ. ದಾರಿ ಅವರು ಶಾಂತಿ ಮಾರ್ಗ ಬಿಟ್ಟು ತಪ್ಪಲಿಲ್ಲ ಸರ್. ನಾವು ನೋಡ್ತಾ ಇದ್ದು ಪ್ರತಿಯೊಂದು ಹೆಜ್ಜೆಗಳನ್ನು ಕೂಡ ಗಮನಿಸ್ತಾ ಇದ್ದು. ಶಾಂತಿ ಮಾರ್ಗ ಬಿಟ್ಟಿಲ್ಲ. ಆಯ್ತಾ, ಶಾಂತಿ ಎಷ್ಟೊತ್ತವರೆಗೂ ಹೋರಾಟ ಮಾಡಬೇಕು? ಹೋರಾಟ ಮಾಡ್ಬೋದು ಸರ್, ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ವರ್ಷಗಟ್ಟಲೆ ಮಾಡ್ಬೋದು. ಇಲ್ಲ ಸರ್, ಮಾಡಿದ್ದಾರೆ ಸರ್, ಇಲ್ಲೇ ಮಾಡಿದ್ದಾರೆ. ದಯವಿಟ್ಟು ತಗೊಂಡು ನೀವು ಸರ್ಕಾರ ಏನೇನು ಕ್ರಮ ತಗೊಂಡಿಲ್ಲ ಹೇಳಿ? ತಗೊಂಡಿಲ್ಲ ಸರ್, ಯಾವ ಕ್ರಮನೂ ತಗೊಂಡಿಲ್ಲ. ಆನೆ ಹಿಡಿದಿರೋದನ್ನ ನೋಡಿದಿರಾ? ಇಲ್ಲ ಸರ್, ಯಾವತ್ತೂ ಸರ್, ಜನರು ಪ್ರಾಣ ಹೋಗ್ಬಾರ್ದು ಸರ್. ಶಾಶ್ವತವಾದ ಪರಿಹಾರಕ್ಕೂ ಸಾಕಷ್ಟು ಕ್ರಮ ತಗೊಂಡಿದ್ದೀವಲ್ವಾ? ತಗೊಂಡಿಲ್ಲ ಸರ್, ತಗೊಂಡಿಲ್ಲ. ಕೊನೆ ಪಕ್ಷ ಕೇಳಿದ್ರು ಅರಣ್ಯ ಸಚಿವರ ಹತ್ರ ಒಂದು ಕಾಲ್ ಮಾಡಿಸಿ ಒಂದು ಭರವಸೆಯ ಮಾತನ್ನ ಆಡಿಸಿ ಅಂತ. ಯಾಕೆ ಸರ್ ಜಿಲ್ಲಾಡಳಿತ ಮಾಡಲಿಲ್ಲ? ಸಂಬಂಧಪಟ್ಟವ್ರು ಯಾಕೆ ಮಾಡಲಿಲ್ಲ? ಅಷ್ಟು ಕೈಲಾಗ್ದವ್ರ ಸರ್ ನೀವು? ಎಸ್ ಸರ್, ಪ್ರಶ್ನೆ ಮಾಡ್ಲೇಬೇಕಾಗುತ್ತೆ. ಅಲ್ಲ ಸರ್, ಒಂದು ಕರೆ ಮಾಡಿ ಸ್ಪಂದನೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಈಗ ನೀವು ಯಾರಿಗೆ ವರದಿ ಮಾಡಬೇಕು ಅದನ್ನ ಸಂಬಂಧಪಟ್ಟವ್ರು ವರದಿ ಮಾಡಿದ್ದೀವಿ ಸರ್. ಬೇಕಾಗ್ತದೆ ಒಂದು ನಿಮಿಷ ಸರ್, ಯಾಕಂದ್ರೆ ಆ ವರದಿಗಳು ಯಾವ್ದು ಜಾರಿಯಾಗಿಲ್ಲ. ಪ್ರಾಣಗಳು ಹೋಗೋದು ಕನಿಷ್ಠ ಜೊತೆ ಒಂದು ಕರೆಯನ್ನ ಮಾಡಿಸಿ ಒಂದು ಭರವಸೆ ಮಾತು ಕೇಳಿದ್ರು, ಅದನ್ನೇ ಮಾಡಿಸ್ಕೊಳಕ್ಕಾಗಿಲ್ಲ ಸರ್ ನಿಮ್ಮ ಹತ್ರ. ಸರ್, ಈ ರೀತಿ ಲಾಠಿ ಚಾರ್ಜ್ ಯಾಕೆ ಆಯ್ತು ಸರ್? ಒಂದು ನಿಮಿಷ, ಲಾಠಿ ಚಾರ್ಜ್ ಆಗಿಲ್ಲ. ಆಯ್ತು ಸರ್, ಲಾಠಿ ಚಾರ್ಜ್ ಯಾಕೆ ಆಯ್ತು ಸರ್? ಆಯ್ತು ಸರ್, ಲಾಠಿ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಶೀಘ್ರದಲ್ಲೇ ಕರ್ನಾಟಕದಲ್ಲಿ 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಮೊಬೈಲ್ ಬಳಕೆಗೆ ನಿರ್ಬಂಧ ವಿಧಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಗೃಹ ಸಚಿವ ಡಾ. ಜಿ. ಪರಮೇಶ್ವರ್ ಮಕ್ಕಳು ಮೊಬೈಲ್ ಬಳಸಿದರೆ ವಿದ್ಯಾಭ್ಯಾಸದ ಮೇಲೆ ಗಮನ ಕಡಿಮೆಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಗೀಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕ್ರಮ ಅಗತ್ಯವೆಂದು ಸಿಎಂ ಅಭಿಪ್ರಾಯ. ಇದೇ ವಿಷಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಿ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಭಿಪ್ರಾಯ ಕೇಳಿದ್ದಾರೆ. ಸಿಎಂ ಪ್ರಸ್ತಾಪಕ್ಕೆ ಕುಲಪತಿಗಳು ಒಪ್ಪಿಗೆ ಸೂಚಿಸಿದ್ದು, 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ನಲ್ಲಿ ಮೊಬೈಲ್ ಬಳಕೆ ನಿಷಿದ್ಧ ಮಾಡುವಂತೆ ಸಲಹೆ ನೀಡಿದ್ದಾರೆ. ಶೀಘ್ರದಲ್ಲೇ ಈ ಕುರಿತು ಅಧಿಕೃತ ಮಾರ್ಗಸೂಚಿ ಹೊರಬೀಳುವ ಸಾಧ್ಯತೆ ಇದೆ. 16 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಈ ಆಕ್ಸೆಸ್ ಕೊಟ್ರೆ ಅವರೊಂದು ವಿದ್ಯಾಭ್ಯಾಸ ಮಾಡೋದು ಕಮ್ಮಿ ಆಗುತ್ತೆ, ಸ್ಟಡೀಸ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಒಂದು ಸ್ಟಡಿ ರಿಪೋರ್ಟ್ ತರ. ಜೊತೆಗೆ ಈ ವಯಸ್ಸಿನಲ್ಲಿ ಅವರೆಲ್ಲರೂ ಕೂಡ ಓದಿ
ದೊಡ್ಡವರಾಗುವ ಸಂದರ್ಭದಲ್ಲಿ ಅವ್ರನ್ನ ಡೈವರ್ಟ್ ಮಾಡಿಕೊಂಡು ಮಾಡೋದು ಸರಿ ಇಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆಮೇಲೆ ಬಹಳ ದೇಶಗಳಲ್ಲಿ ಇದಕ್ಕೆಲ್ಲ ಎಕ್ಸ್ಟೆನ್ಸಿವ್ ಸ್ಟಡಿಗಳು ಮಾಡಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ಈಗ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪಲ್ಲಿ ಬೇಕಾದಷ್ಟು ದೇಶಗಳು ಮಾಡಿದಾವೆ. ನಾವು ಅದ್ರ ಬಗ್ಗೆ ಒಂದು ಚಿಂತನೆ ನಡೆಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಇದನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಕೂಡ ಅವರು ಕೂಡ ಚಿಂತನೆಯನ್ನ ಹರಿಸಿದ್ದಾರೆ. ಅದಕ್ಕೇನು ಸಾಧಕ ಬಾಧಕಗಳು ಅದೆಲ್ಲ ಸ್ಟಡಿ ಮಾಡಿ ತೀರ್ಮಾನ ಮಾಡ್ತೀವಿ. ಕಾರ್ಯಕ್ರಮವೊಂದರಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಶಿವಾಜಿ ಮಹಾರಾಜರ ಮೆರವಣಿಗೆ ವೇಳೆ ಕಲ್ಲು ತೂರಾಟ, ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಸಿ ಬಳಿಯುವುದು, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸೇವಾಲಾಲ್ ಮಹಾರಾಜರ ವಿರುದ್ಧ ಅಪಮಾನಕಾರಿ ಹೇಳಿಕೆ ನೀಡುವುದು ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಇಂತಹ ಘಟನೆಗಳು ಮರುಕಳಿಸಿದರೆ ಸಂಬಂಧಿಸಿದವರ ಮನೆಗಳ ಮೇಲೆ ಜೆಸಿಬಿ ಚಲಾಯಿಸಲಾಗುವುದು ಎಂದರು. ಒಂದು ಮಸೀದಿಯಿಂದ ಒಂದು ಕಲ್ಲು ಬೀಳದಂಗೆ ಮಾಡ್ತೀವಿ. ಹಿಂದೂ ಕಾರ್ಯಕ್ರಮ ಇದ್ದಾಗ ಮಸೀದಿ ಒಳಗೆ ಚೆಕ್ ಮಾಡ್ತೀವಿ. ಹಿಂದೂ ಕಾರ್ಯಕ್ರಮಗಳ ವೇಳೆ ಯಾವುದೇ ಅಶಾಂತಿ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿಕೆ ನೀಡಿದರು. ಈ ಹೇಳಿಕೆ ಚರ್ಚೆಗೆ ಕಾರಣವಾಗಿದ್ದು, ವಿವಿಧ ಸಂಘಟನೆಗಳಿಂದ ಪರ ಮತ್ತು ವಿರೋಧ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ಯಾರೇ ನಮ್ಮ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಕಲ್ಲು ಒಗದ್ರ, ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಸಿ ಬಳದ್ರ, ವೀರರಾಣಿ ಕಿತ್ತೂರು ಚೆನ್ನಮ್ಮಗ ಅಪಮಾನ ಮಾಡಿದ್ರ, ಸೇವಾಲಾಲ್ ಮಹಾರಾಜರಿಗೆ ಏನಾದರೂ ಅಪಶಬ್ದ ಮಾತಾಡಿದ್ರ, ಮಕ್ಕಳ ನಿಮ್ಮ ಮನೆಗೆ ಜೆಸಿಬಿ, ಒಂದು ಮಸೀದಿಯಿಂದ ಒಂದು ಕಲ್ಲು ಬೀಳದಂಗೆ ಮಾಡ್ತೀವಿ ನಾವು. ಯಾವುದೇ ಹಿಂದೂ ಕಾರ್ಯಕ್ರಮ ಐತಿ ಆ ಊರಾಗ ಅಂದ್ರ ಆ ಊರಾಗಿನ ಎಲ್ಲ ಮಸೀದಿ ಒಳಗೆ ಚೆಕ್ ಮಾಡ್ತೀವಿ. ಕಲ್ಲಿಟ್ಟಾರೋ ಜಂಬೆ ಇಟ್ಟಾರೋ. ನೀವೆಲ್ಲರೇನು ತಿಳ್ಕೊಂಡಿರ್ಬೇಕು. ನಾವು ಸುಮ್ಮ ಕೂತೀವಿ ಅಂದ್ರೆ ಸುಮ್ಮ ಗೊತ್ತಿಲ್ಲ. 2028 ಕಾಯಲಾಕತ್ತೀವಿ. ಬಿಜೆಪಿ ನಾಯಕ ಮಾಜಿ ಸಚಿವ ಡಾ ಕೆ ಸುಧಾಕರ್ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ರಾಮ್ ಅನ್ನೋದು ಬರುತ್ತೆ, ರಾಮನ ಹೆಸರು ಕೇಳಿದರೆ ಕಾಂಗ್ರೆಸ್ ನಾಯಕರಿಗೆ ಮೈಯೆಲ್ಲ ಉರಿಯುತ್ತೆ ಎಂದು ಟೀಕಿಸಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಅಥವಾ ಕುಟುಂಬದ ಹೆಸರನ್ನು ಯಾವುದೇ ಯೋಜನೆಗಳಿಗೆ ಇಟ್ಟಿಲ್ಲ ಎಂದು ಹೇಳಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಲ್ಲ ಎಂದು ಅಭಿಪ್ರಾಯಪಟ್ಟರು. 25 ವರ್ಷಗಳಿಂದ ಸಿಎಂ ಹಾಗೂ ಪಿಎಂ ಆಗಿ ಸೇವೆ ಸಲ್ಲಿಸಿದರೂ ಮೋದಿ ಅವರು ಒಂದೇ ಒಂದು ಸಣ್ಣ ಸಂಸ್ಥೆ, ಕಾಲೇಜು ಅಥವಾ ರಸ್ತೆಗೆ ತಮ್ಮ ಹೆಸರು ಇಟ್ಟಿಲ್ಲ ಎಂದರು. ಇದೇ ವೇಳೆ ಮದ್ಯ ಬ್ಯಾನ್ ಮಾಡುತ್ತೇವೆ ಎಂದ ಸರ್ಕಾರ ಗಲ್ಲಿ ಗಲ್ಲಿಗೆ ವೈನ್ ಸ್ಟೋರ್ ತೆರೆಯಲು ಅವಕಾಶ ನೀಡಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಅದ್ರ ಫುಲ್ ಫಾರ್ಮ್. RAM ಅಂತ ಬಂದಿರೋದಕ್ಕೆ ರಾಮನ ಹೆಸರು ಕೇಳೋಷ್ಟೊತ್ತಿಗೆ ಮೈ ಎಲ್ಲ ಉರಿರಿ ಇವರಿಗೆ, ಕಾಂಗ್ರೆಸ್ನವ್ರು ಮೈ ಎಲ್ಲ ಉರಿ. ಇನ್ಯಾರ್ದು ಹೆಸರು ಇಡಬೇಕಾಗಿತ್ತೋ ಗೊತ್ತಿಲ್ಲ ನನಗೆ. ಇದು ಹೆಸರು ಅಲ್ಲ, ರೋಜ್ಗಾರ್ ಆಜೀವಿಕಾ ಮಿಷನ್, ಅದು ಕೂಡ ಗ್ರಾಮೀಣ. ವಿಕಸಿತ ಭಾರತ ಮೋದಿಯವ್ರ ಹೆಸರಿಟ್ಕೊಂಡವ್ರ? ಮೋದಿಯವ್ರ ಮನೆಯವ್ರದ್ದು ಯಾರ್ದಾದ್ರು ಹೆಸರಿಟ್ಕೊಂಡವ್ರ? ವಾಜಪೇಯಿ ಅವ್ರ ಹೆಸರಿಟ್ಕೊಂಡವ್ರ? 25 ವರ್ಷ ಆಯ್ತ್ರಿ ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ. ಒಂದೇ ಒಂದು ಸಣ್ಣ ಸಂಸ್ಥೆಗೆ, ಒಂದು ಕಾಲೇಜ್ಗೆ, ಒಂದು ಶಾಲೆಗೆ, ಒಂದು ರಸ್ತೆಗೆ ಎಲ್ಲಿ ಕೂಡ ಅವ್ರ ಹೆಸರಿಟ್ಕೊಂಡಿಲ್ಲ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಹೆಸರುಗಳನ್ನು ಯಾಕೆ ಇಡ್ತಾ ಇದ್ದೀರಿ? ಮಹಾತ್ಮ ಗಾಂಧಿಯನ್ನ ಹೆಸರು ನೀಡ್ತಾ ಇದ್ರಿ ನೀವು. ಸಂಜಯ್ ಗಾಂಧಿ ಅವ್ರ ಕೊಡುಗೆ ಏನು ಈ ದೇಶಕ್ಕೆ? ಆಸ್ಪತ್ರೆಗೆ ಇಟ್ಟಿದ್ದೀರಿ ನೀವು, ಸಂಜಯ್ ಗಾಂಧಿ ಆಸ್ಪತ್ರೆಗೆ. ಯಾಕೆ ಅವಾಗ ಮಹಾತ್ಮ ಗಾಂಧಿ ಅವರ ಹೆಸರು ನೆನಪು ಬರಲಿಲ್ವಾ? ಗಲ್ಲಿ ಗಲ್ಲಿಗೆ ಒಂದು ವೈನ್ ಸ್ಟೋರ್ ಗೊತ್ತಾ ನಿಮಗೆ? ರಸ್ತೆ ರಸ್ತೆಗೆ ಒಂದು ವೈನ್ ಸ್ಟೋರ್. ಮದ್ಯಪಾನನ ನಿಷೇಧ ಮಾಡಬೇಕು ಅಂತ ಹೇಳಿದ್ಯಾರಪ್ಪ? ಮಹಾತ್ಮ ಗಾಂಧೀಜಿಯವರ ಆಶಯಗಳಲ್ಲಿ ಒಂದು ಬಲವಾದಂಥ ಆಶಯ ಅದು. ಇವತ್ತು ಕರ್ನಾಟಕ ಸರ್ಕಾರ ಹೇಳಿ ನಾಳೆ ದಿವಸ ಮುಖ್ಯಮಂತ್ರಿಗಳು ಬಂದು ನಮ್ಗೆ ಹಣ ಕಡಿಮೆ ಆಗಿದೆ, ಖಜಾನೆಯಲ್ಲಿ ಸಾಲ ಜಾಸ್ತಿ ಆಗ್ತಾ ಇದೆ, ಸಾಲಕ್ಕೆ ಬಡ್ಡಿ ತೀರಿಸಬೇಕಾಗಿದೆ, ಅದಕ್ಕೆ ನಾನು ಬೀದಿಯಲ್ಲಿ ಒಂದು ವೈನ್ ಸ್ಟೋರ್ ಮಾಡ್ತಾ ಇದ್ದೀನಪ್ಪ, ಕುಡ್ಕೊಂಡು ಸ್ವಲ್ಪ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ.
ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್. ಕೈ ಮಾಡಿದ್ರ ಶಾಸಕರು. ಲಾಠಿ ಚಾರ್ಜ್ ನಡೆದಿಲ್ಲ ಎಂದು ಡಿಸಿ ಮತ್ತು ಎಸ್ಪಿ ಹೇಳಿಕೆ. ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಎಸೆದರೆ ಅವರ ಮನೆ ಮೇಲೆ ಜೆಸಿಬಿ. ಮಸೀದಿಯಿಂದ ಒಂದು ಕಲ್ಲು ಬೀಳದಂಗೆ ಮಾಡ್ತೀವಿ ಎಂದ ಯತ್ನಾಳ್. ರಾಮನ ಹೆಸರು ಕೇಳಿದರೆ ಕಾಂಗ್ರೆಸ್ ನಾಯಕರಿಗೆ ಮೈಯೆಲ್ಲ ಉರಿಯುತ್ತೆ. ಮೋದಿ ಅವರು ಒಂದೇ ಒಂದು ಸಣ್ಣ ಸಂಸ್ಥೆಗೆ ತಮ್ಮ ಹೆಸರು ಇಟ್ಟಿಲ್ಲ ಎಂದು ಕಾಂಗ್ರೆಸ್ ಅನ್ನು ಟೀಕಿಸಿದ ಡಾ ಕೆ ಸುಧಾಕರ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.